ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ರೋಹಿಣಿ ಮೀನಾ ರೂಮ್ ಹತ್ರ ಬಂದು ಜೋರಾಗಿ ಬಾಗಿಲು ತಟ್ಟಿ, ಮೀನಾ, ನಿಮ್ಮ ಯಜಮಾನ್ರಿದ್ರೆ ಹೊರ್ಗಡೆ ಕರ್ಕೊಂಬನ್ನಿ ಅಂತ ಹೇಳ್ತಾಳೆ. ಆಗ ಮೀನಾ ಹಾಗೂ ಸೂರ್ಯ ಇಬ್ಬರೂ ಹೊರಗಡೆ ಬರ್ತಾರೆ. ಶಾಂತಿ ಹಾಗೂ ರಂಗನಾಥ್ ಅಲ್ಲೇ ಹಾಲಲ್ಲಿರ್ತಾರೆ. ಆಗ ಸೂರ್ಯ, ನಾವಿಬ್ಬರೇ ಬಂದರೆ ಸಾಕೋ ಅಥವಾ ರವಿ ಹಾಗೂ ಶ್ರುತಿನೂ ಬರಬೇಕು, ಇಲ್ಲ ನಾವೇ ಮಾತಾಡ್ಕೊಳ್ಳೋದು ಅಂತ ಕೇಳ್ತಾನೆ. ಅದಕ್ಕೆ ಮನೋಜು, ಮಾತಾಡೋದೇನಿದೆ, ಬ್ಯಾಲೆನ್ಸ್ ಕ್ಲಿಯರ್ ಮಾಡೋಣ ಅಂತ ಕರೆದಿದ್ದು ಅಂತ ಹೇಳಿ 2 ಲಕ್ಷ ದುಡ್ಡು ತಂದು ರಂಗನಾಥ್ ಮುಂದೆ ಇಟ್ಟು, ಅಪ್ಪ ಇದರಲ್ಲಿ 2 ಲಕ್ಷ ಇದೆ ಅಂತ ಕೊಡ್ತಾನೆ. ಆಗ ಸೂರ್ಯ, ಕದ್ದ ದುಡ್ಡಲ್ಲಿ ಕಳ್ತನದ ದುಡ್ಡನ್ನು ವಾಪಸ್ ಕೊಡುವ ಪ್ಲಾನ್ ಏನಾದರೂ ಮಾಡಿದ್ಯೇನೋ ಪೆಂಗ್ಬಡೆದೆ ಅಂತ ಕೇಳ್ತಾನೆ. ಅದಕ್ಕೆ ಮನೋಜ, ಕಷ್ಟಪಟ್ಟು ಸಂಪಾದನೆ ಮಾಡಿದ ಕಣೋ ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ, ಯಾರಪ್ಪ ಎಂದು ಕೇಳ್ತಾನೆ. ಅದಕ್ಕೆ ಮನೋಜ್, ನಾ ಅನ್ನೋ ಅಷ್ಟರಲ್ಲಿ ರೋಹಿಣಿ ನಮ್ಮಪ್ಪ ಅಂತ ಹೇಳ್ತಾಳೆ. ಆಗ ರಂಗನಾಥ್ ಇದ್ದು, ನಿಮ್ಮಪ್ಪ ಜೈಲಲ್ಲಿದ್ರಲ್ಲಮ್ಮ ಅಂತ ಕೇಳ್ತಾರೆ. ಆಗ ಮನೆಯವರೆಲ್ಲ ರೋಹಿಣಿನೇ ಆಶ್ಚರ್ಯದಿಂದ ನೋಡ್ತಾನೆ. ಇಷ್ಟರಲ್ಲಿ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.